ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಒಂದೊಳ್ಳೆ ಈಸಿಯಾಗಿರೋ ಒನ್ ಪಾಟ್ ರಸಮ್ ಅಂತ ಹೇಳಿ ಟೊಮೆಟೊ ಮತ್ತು ಬೇಳೆ ಬಳಸ್ಕೊಂಡು ಸಾರು ಮಾಡಿರೋದನ್ನು ನಾನಿಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ, ಅರಿಶಿನ, ಇಂಗು, ಕರಿಬೇವು, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಟೊಮ್ಯಾಟೊ, 1 ಕಪ್ನಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಖಾರದ ಪುಡಿ, ಉಪ್ಪು ಇಷ್ಟಿದ್ರೆ ಸಾಕಾಗತ್ತೆ. ಇವಾಗ ನಾನಿಲ್ಲಿ 1 ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನಿಮಗೆ ತೊಗರಿಬೇಳೆನೇ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮಸೂರಿ ದಾಲ್ ಅಂತ ಬರುತ್ತಲ್ಲ, ಮಸೂರಿ ದಾಲು, ಇಲ್ಲ ಅಂತಂದರೆ ಹೆಸರುಬೇಳೆ, ಅರ್ಧ ಹೆಸರುಬೇಳೆ ಅರ್ಧ ತೊಗರಿಬೇಳೆ, ಅಥವಾ ಅರ್ಧ ತೊಗರಿಬೇಳೆ ಅರ್ಧ ಮಸೂರಿ ದಾಲು, ಆ ರೀತಿ ನೀವು ಕಾಂಬಿನೇಷನ್ನ ಮಾಡಿಕೊಂಡು ಬಳಸ್ಕೋಬೋದು. ಆವಾಗ ಹೀಟ್ ಜಾಸ್ತಿ ಆಗಲ್ಲ. ಇವಾಗ ನಾನು ಇದನ್ನು ತೊಗರಿಬೇಳೆನ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಇದನ್ನು ನೀವು ತೊಳೆದಿಟ್ಕೊಂಡು ಒಂದು ಅರ್ಧ 1 ಅವರ್ ಮುಂಚೆನೇ ನೀವೇನಾದ್ರು ಮಾಡ್ಕೊಂಡ್ರಿ ಅಂದರೆ, ಒಂದು ಅರ್ಧ 1 ಅವರ್ ಮುಂಚೆನೇ ನೆನೆಸಿಟ್ರಿ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಬೇಳೆ ತುಂಬ ಸಾಫ್ಟಾಗಿ ಬೇಯುತ್ತೆ. ಇವಾಗ ನಾನಿಲ್ಲಿ ಒಂದು ಪ್ಯಾನಲ್ಲಿ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ, ಒಂದು 1/4 ಚಮಚದಷ್ಟು. ಆಮೇಲೆ ಜೀರಿಗೆ ತೊಗೊಂಡಿದ್ದೀನಿ, ಒಂದು 1/4 ಚಮಚದಷ್ಟು. 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇಂಗು ಹಾಕ್ಕೊತಾ ಇದ್ದೀನಿ. ಇಂಗು ಮತ್ತು ಕರಿಬೇವು, ಇಂಗು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ನಾನಿಲ್ಲಿ ತೊಗರಿಬೇಳೆ ಬಳಸ್ಕೊತಾ ಇದ್ದೀನಿ. ತೊಳೆದಿಟ್ಕೊಂಡಿದ್ದೀವಲ್ಲ 1 ಕಪ್ನಷ್ಟು, ಅದು ಒಗ್ಗರಣೆ ಎಲ್ಲ ಹಾಕ್ಕೊಂಡು 1 ಪಾಟ್ ರೈಸ್ ಥರ, 1 ಪಾಟ್ ರೆಸಿಪಿ ಥರ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಒಂದು ಸರಿ ಕುಕ್ಕರ್ನಲ್ಲೆಲ್ಲ ಹಾಕಿಟ್ಬಿಟ್ರೆ ಮತ್ತೆ ಮಾಡೋ ಅವಶ್ಯಕತೆ ಇರಲ್ಲ ಅನ್ನೋ ರೀತಿಯಲ್ಲಿ. ಇವಾಗ ನಾನಿಲ್ಲಿ 2 ದೊಡ್ಡದು ಟೊಮ್ಯಾಟೊ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು 2 ರಿಂದ 3 ಕಪ್ನಷ್ಟು ನಾನಿಲ್ಲಿ ನೀರನ್ನ ಬಳಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಕೊಟ್ಬಿಟ್ಟು ನಾನಿಲ್ಲಿ 2 ರಿಂದ 3 ವಿಷಲ್ನ ನಾನಿಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಇದು ಹುಷಾರಿಲ್ದಾಗ ಅಥವಾ ತುಂಬ ಹೆವಿಯಾಗಿ ತಿಂದಾಗ, ಅಥವಾ ತುಂಬ ಮಳೆ ಬರ್ತಾ ಇರುತ್ತೆ, ತುಂಬ ಬಿಸಿ ಬಿಸಿಯಾಗಿರೋದು ಏನಾದ್ರು ತಿನ್ನಬೇಕು ಅಂದಾಗ ಈ ರಸಮು ಒಳ್ಳೆ ಪರ್ಫೆಕ್ಟ್ ಕಾಂಬಿನೇಷನ್. ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಒಂದು 2 ರಿಂದ 3 ವಿಷಲ್ ನಾನಿಲ್ಲಿ ಮಾಡಕ್ಕೆ ಬಿಟ್ಟಿದ್ದೆ. ಇವಾಗ ಸ್ಟೀಮ್ ಹೋದ್ಮೇಲೆ ನಾವೀಗ ಇದನ್ನು ಕ್ಲೀನಾಗಿ ಲಿಡ್ ಓಪನ್ ಮಾಡ್ಕೊಂಬಿಟ್ಟು ಇವಾಗ ನಾನು ಟೊಮೆಟೊ ಮೇಲಿನ ಸಿಪ್ಪೆಲ್ಲ ಏನಿರುತ್ತಲ್ಲ ಅದನ್ನು ನಾನಿಲ್ಲಿ ತಕ್ಕೊತಾ ಇದ್ದೀನಿ. ಬಟ್ ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ತೆಗಿಬೋದು, ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಇದು ಸಿಪ್ಪೆನೇ ಬರೋ ಥರ ಆಗುತ್ತೆ, ಅದಕ್ಕೋಸ್ಕರ ಅದು ಚೆನ್ನಾಗಿ ಬೇಯಲ್ಲ, ಚೆನ್ನಾಗಿ ಅನಿಸಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ತಕ್ಕೊತಾ ಇದ್ದೀನಿ. ಆಪ್ಷನಲ್, ನಿಮಗೆ ಬೇಕು ಅಂದರೆ ತಕ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ಬಿಡ್ಬೋದು. ಇವಾಗ ನಾನಿಲ್ಲಿ ಮ್ಯಾಶರ್ ಸಹಾಯದಿಂದ ಇದನ್ನು ಚೆನ್ನಾಗಿ ನಾನಿಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಳೆ ಇರಲಿ ಅಂಥೇಳಿ ನಾನು ಪೂರ ಮ್ಯಾಶ್ ಮಾಡ್ಕೊತಾ ಇಲ್ಲ. 1 ಕಪ್ ಬೇಳೆ ಹಾಕಿರೋದ್ರಿಂದ ಏನಿಲ್ಲ ಅಂದರೆ 5 ರಿಂದ 6 ಕಪ್ನಷ್ಟು ಈಸಿಯಾಗಿ ಇದಕ್ಕೆ ನೀರು ಇಡಿಸುತ್ತೆ. ಇವಾಗ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಕೊನೆಯಲ್ಲಿ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಳೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ರಸಂ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು 3 ಚಮಚದಷ್ಟು ನಾನಿಲ್ಲಿ ರಸಂ ಪುಡಿ ಹಾಕ್ಕೊಂಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈ ಆಡಿ ಚೆನ್ನಾಗಿ ಕುದಿ ಬರಬೇಕಿದು. ಏನಿಲ್ಲ ಅಂದರೆ ಮಿನಿಮಮ್ 5 ರಿಂದ 10 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದೀತಾ ಕಲರ್ ಕೂಡ ಅದು ಚೇಂಜ್ ಆಗುತ್ತೆ. ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ. ಆವಾಗ ಅದು ರುಚಿನೇ ಬೇರೆ. ಇವಾಗ ಟೇಸ್ಟ್ ಮಾಡೋಕ್ಕೂ, ಕಂಪ್ಲೀಟ್ ರಸಮ್ ಆದಮೇಲೆ ಟೇಸ್ಟ್ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಅನಿಸುತ್ತೆ. ರಸಮ್ ಆಗಲಿ ಸಾರಾಗಲಿ ಯಾವಾಗಲೂ ಸೈಡಿಂದ ಕುದಿಬೇಕು. ಇಲ್ಲಿ ಕುದೀತಾ ಇದೆಲ್ಲ ಆ ರೀತಿ ಸೈಡಿಂದ ಕುದ್ದಾಗ ಉಪ್ಪು, ಹುಳಿ, ಬೆಲ್ಲ ಹದ ಎಲ್ಲ ಸರಿ ಇದೆ ಅಂಥೇಳಿ. ಒಂದು ವೇಳೆ ಮಧ್ಯದಿಂದ ಕುದಿಯೋಕ್ಕೆ ಶುರುವಾಯಿತು ಅಂದರೆ ಸ್ವಲ್ಪ ಉಪ್ಪು ಇಡಿಸುತ್ತೆ ಅಥವಾ ಖಾರ ಇಡಿಸುತ್ತೆ, ಆ ರೀತಿ ಏನೋ ಆಗಿರುತ್ತೆ. ನಾವು ರುಚಿ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಬೆಲ್ಲ ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನೋಡಿಲಿ ಅಟ್ಲೀಸ್ಟ್ ಒಂದು 5 ರಿಂದ 7 ನಿಮಿಷ ಚೆನ್ನಾಗಿ ಕುದೀತಾ ಇದೆ ಸಾರು. ಇವಾಗ ಸಾರು ರೆಡಿಯಾಗಿದೆ. ಇವಾಗ ನಾವು ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಬಿಟ್ಟು ತುಪ್ಪ ಜೊತೆ ತಿಂತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ನಾನು ಗ್ಯಾರಂಟಿ. ನಮ್ಮ ಮನೇಲಿ ನಾನಿದು ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸತಿ ಅಂತೂ ನಾನು ಇದನ್ನು ಮಾಡ್ತಾನೆ ಇರ್ತೀನಿ. ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.